ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ JK ಎಕ್ಸಾಮ್ ಗೈಡ್. ನಾವು ಹಿಂದಿನ ವಿಡಿಯೋದಲ್ಲಿ HK ಮತ್ತು ನಾನ್ HKದು ಸಿವಿಲ್ PC ನೋಟಿಫಿಕೇಷನ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ವಿ. ಆವಾಗ ಕೊನೆಯಲ್ಲಿ ಹೇಳಿದ್ವಿ ನಾವು ಅರ್ಜಿ ಸಲ್ಲಿಸುವ ವಿಧಾನದ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಇಲ್ಲಿದೆ, ಕರೆಕ್ಟಾಗಿ ನೋಡಿರಿ. ಭಾಳ ಅಂದ್ರೆ ಒಂದು 10 ರಿಂದ 15 ನಿಮಿಷದಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಮುಗಿಸ್ಬೋದು. ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ, ಏನು ನಿಮಗೆ ಪ್ರಾಬ್ಲಮ್ ಬರಲಿಲ್ಲ ಹಾಗೆ ಕ್ಲಿಯರಾಗಿ ಒಂದಾದ್ಮೇಲೆ ಒಂದು ಏನಂತ ಡೀಟೇಲಾಗಿ ಹೇಳಿದ್ದೀವಿ. ಕರೆಕ್ಟಾಗಿ ಕೇಳಿರಿ, ಅದ್ರ ಪ್ರಕಾರ ಹಾಕ್ರಿ. ಒಂದು 10 ಮಿನಿಟ್ಸಲ್ಲಿ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಷನ್ ಆಗಿಬಿಡುತ್ತೆ. ಓಕೆ, ಇದೇ ಹಳೆ ವಿಡಿಯೋ ನಾವು ಹೇಳಿದ್ದು. ಈ ವಿಡಿಯೋ ನೀವು ನೋಡ್ಕೊಂಡು ಬರಬೇಕು, ಯಾಕಂದರೆ ಅಲ್ಲಿ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಅಥವಾ ನಿಮ್ದು ಹೈಟ್ ಬರುತ್ತಾ ಇಲ್ಲ ಬರೋಲ್ವಾ, ಇಲ್ಲ ಏನು, ಪ್ರತಿಯೊಂದು ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದನ್ನು ನೋಡಿರಿ ಫಸ್ಟ್, ಈ ವಿಡಿಯೋ ನೋಡೋಕ್ಕಿಂತ ಮೊದಲು. ಆಮೇಲೆ ಈ ವಿಡಿಯೋ ಬಂದು ನೋಡಿ ನೀವು ಅಪ್ಲಿಕೇಶನ್ ಹಾಕ್ಬಿಟ್ರೆ ಮುಗೀತು. PYQ ಎಕ್ಸಾಮ್ ಗೈಡ್ ಅಂತ ನಮ್ಮದೊಂದು ಗ್ರೂಪ್ ಇದೆ, ಆ ಗ್ರೂಪ್ ಜಾಯ್ನ್ ಆಗ್ಬೇಕು ನೀವು. ಎರಡರದ್ದು, ಈ JK ಎಕ್ಸಾಮ್ ಗೈಡ್ ಮತ್ತು PYQ ಎಕ್ಸಾಮ್ ಗೈಡ್ ಎರಡರದ್ದು ಲಿಂಕ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಜಾಯ್ನ್ ಆಗಿರಿ. ಯಾಕಂದರೆ JK ಎಕ್ಸಾಮ್ ಗೈಡ್ ಚಾನಲ್ ನಿಮಗೆ ನೋಟಿಫಿಕೇಷನ್ ರಿಲೇಟೆಡ್ ಎಲ್ಲ ಅಪ್ಡೇಟ್ ಸಿಗ್ತಿರುತ್ತೆ. ಮತ್ತು ಈ ಚಾನಲಲ್ಲಿ ನಿಮಗೆ PYQ ಪೇಪರ್ಸ್, ಪೊಲೀಸ್ ಕಾನ್ಸ್ಟೇಬಲ್ ರೀಸೆಂಟಾಗಿ ಆಗಿರೋ 4 ಪೇಪರ್, ಹಾಗೆ KA ಆಗಿರೋ PUC ಲೆವೆಲ್ ಪೇಪರ್ ವಿತ್ ಕೀ ಆನ್ಸರ್ ಪ್ಲಸ್ OMR. ಅದು ಯಾವ ಪ್ಯಾಟ್ರನಲ್ಲಿ 5 ಆಪ್ಷನ್ಸ್ ಇರೋ ಪ್ಯಾಟ್ರನಲ್ಲಿ OMR ಇದೆ. ಜಸ್ಟ್ ಪ್ರಿಂಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಹಾಕೋ ಮೊದಲು ನಿಮಗೆ ಏನೇನು ಅಪ್ಲಿಕೇಶನ್ಸ್ ಹಾಕೋಕ್ಕಿಂತ ಮೊದಲು ಬೇಕಾಗುತ್ತೆ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಾಗೂ ನಿಮ್ಮದು ಕ್ವಾಲಿಫಿಕೇಷನ್ PUC ಆಗಿರೋ ಕ್ವಾಲಿಫಿಕೇಷನಿಂದು ಮಾರ್ಕ್ಸ್ ಕಾರ್ಡು ಬೇಕಾಗುತ್ತೆ, ಮತ್ತು ನೀವು SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ಮಾಜಿ ಸೈನಿಕರದ್ದು ಅವ್ರದ್ದು ಪಿಂಚಣಿ ಅಥವಾ ಪ್ರಮಾಣ ಪತ್ರ ಇರ್ತಲ್ಲ ಅದು ಬೇಕಾಗುತ್ತೆ, PWD ಸರ್ಟಿಫಿಕೇಟ್ ಬೇಕಾಗುತ್ತೆ, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಈಗ ಹೊಸದು SC ST ಇದರದು SCA BC ಇಂಟರ್ನಲ್ ಕ್ಯಾಸ್ಟ್ ರಿಸರ್ವೇಷನ್ ಆದಮೇಲೆ ವರ್ಗೀಕರಣ ಆಯ್ತಲ್ಲ, ಆ ಥರದ್ದು ಹೊಸದವರಿಗೆ. ಇನ್ನು ಉಳಿದವ್ರದ್ದು ನಾರ್ಮಲ್ಲು. ಹಾಗೂ ಗ್ರಾಮೀಣ ಮೀಸಲಾತಿ, ಕನ್ನಡ ಮಾಧ್ಯಮ, ಇವೆಲ್ಲ ಬೇಕಾಗುತ್ತೆ. ಇವನ್ನ ಇಟ್ಕೊರಿ. ಹಾಗಲೇ ಒಂದು ಫೋಟೋ ಬೇಕಾಗುತ್ತೆ. ಫೋಟೋ ಇದು ಮ್ಯಾಕ್ಸಿಮಮ್ ಸೈಜ್ 100 KB ಕೊಟ್ಟಿದ್ದಾರೆ, ಮೀನ್ಸ್ ಲೆಸ್ ದೆನ್ 100 KB ಇರಬೇಕು. ಅದೇ ಥರ ಒಂದು ಸಿಗ್ನೇಚರ್, ಅದು 100 KB ಒಳಗಿರಬೇಕು. ಇಷ್ಟು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರಿ. ಹಾಗೆ ಏನೇನು ಸೂಚನೆ ಅಂದರೆ ನೋಡಿರಿ, ನೀವು ಅಪ್ಲಿಕೇಶನ್ಸ್ ಹಾಕಿದ ಮೇಲೆ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಯಾವುದೇ ಹಂತದಲ್ಲಿ ಅವ್ರು ಕೇಳ್ಬೋದು ಹೊಳ್ಳಿ. ಅದೇ ಥರ ನೀವು ಪ್ರಮಾಣ ಪತ್ರ ತೆಗೆಸ್ತಿರಲ್ಲ, ಅದನ್ನು ಕ್ಲಿಯರಾಗಿ ನೋಡ್ಕೊಳ್ರಿ. ಲಾಸ್ಟ್ ಡೇಟ್ ಯಾವಾಗಿದೆ, ಮುಗಿದೋಗಿದ್ದನ್ನ ಹಾಕೋಕೆ ಹೋಗ್ಬೇಡ್ರಿ, ಹೊಸ ತೆಗೆಸಿ ಹಾಕಿ. ಮುಗಿದೋಗಿದ್ರೆ ಡೇಟು, ಇಲ್ಲ ಚಾಲ್ತಿಯಲ್ಲಿದ್ದರೆ ಅದನ್ನ ಹಾಕ್ಬೋದು. ಅದೇ ಇವೆಲ್ಲ ಸೂಚನೆಗಳು ಕರೆಕ್ಟಾಗಿ ಓದ್ಕೊಳ್ರಿ. ಹಾಗೆ ಅಪ್ಲಿಕೇಶನ್ ಕಾಪಿಯನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೆನಪಿಂದ. ಓಕೆ, ಈಗ ಅಪ್ಲಿಕೇಶನ್ ಹಾಕೋದು ಹೇಗೆಂದರೆ ಇದ್ರ ಲಿಂಕ್ಸ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಹಾಗೆ ನಮ್ಮ JK ಎಕ್ಸಾಮ್ ಗೈಡ್ ಚಾನಲ್ ಇದೆ, ಅಲ್ಲಿ ಟೆಲಿಗ್ರಾಮಲ್ಲಿ ಹೋಗಿ ಜಾಯ್ನ್ ಆಗಿರಿ. ಅಲ್ಲಿ ಲಿಂಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನಿಮ್ಮನ್ನ ಈ ಥರ ಕರ್ಕೊಂಡು ಹೋಗುತ್ತೆ. ಒಬ್ಬಲ್ಲೇ ನಾವು KA ಇಂದ ಆನ್ಲೈನ್ದಾಗ ಮಾಡ್ತೀವಿ ಅಂದರೆ KEಗೆ ಹೋಗಿ ಇದು ಮಾಡಿರಿ, ಕ್ಲಿಕ್ ಮಾಡಿರಿ, KE ಅಂತ ಹೊಡೀರಿ. ಗೂಗಲ್ ಕ್ರೋಮಲ್ಲಿ ಓಪನ್ ಆಗುತ್ತೆ ಈ ಥರ ಪೇಜ್. ನೆಕ್ಸ್ಟ್ ಇಲ್ಲಿ 3 ಬಟನ್ ಕಾಣಿಸ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ಥರ ಬರುತ್ತೆ. ಅಲ್ಲಿ ನೇಮಕಾತಿಗೆ ಹೋಗ್ರಿ, ಅಲ್ಲಿ ಸಿವಿಲ್ ಪೊಲೀಸ್ ಹೋಗ್ರಿ, RPC ಇದು RPC ಅಂತ ಓಪನ್ ಮಾಡಿದ್ಮೇಲೆ ಇಲ್ಲಿ ಅರ್ಜಿ ಸಲ್ಲಿಸೋ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ನೋಡಿರಿ ಎಷ್ಟು ಸ್ಟೆಪ್ ಇದೆ, 5 ಸ್ಟೆಪ್ ಇದೆ ಕ್ಲಿಯರಲ್ಲಿ. ಈ 5 ಸ್ಟೆಪ್ಪಲ್ಲಿ ನೀವು ಹಾಕಬೇಕಾಗಿರೋದು ಈ ಸ್ಟೆಪ್ 1, ಈ ಸ್ಟೆಪ್ 1, ಇದು ಫೀಸ್ ಪೇ ಮಾಡಿದ್ರೆ ಮುಗೀತು. ಡೈರೆಕ್ಟ್ ಪ್ರಿಂಟ್ ಅಪ್ಲಿಕೇಶನ್ ಮಾಡ್ಕೊಂಡು ತಗೊಂಡು ಭಾಳ ಸಿಂಪಲ್. ಒಂದು 10 ರಿಂದ 15 ನಿಮಿಷದಲ್ಲಿ ನೀವು ಮೊಬೈಲ್ದಲ್ಲೇ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಹೇಗೆ ಹಾಕ್ಬೋದು ಅಂದರೆ ಫಸ್ಟು ಈಗ ಆಯ್ತಲ್ಲ, ಫಸ್ಟ್ ಸ್ಟೆಪ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಸಬ್ಮಿಟ್ ಅಪ್ಲಿಕೇಶನ್. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ. ಅವಾಗ ನಿಮ್ಮದು ಏನಿದೆ SLCದು ರಿಜಿಸ್ಟರ್ ನಂಬರ್, ರೋಲ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದನ್ನ ಹಾಕಿರಿ. CBSE ಇದ್ದರೆ CBSE, ಇಲ್ಲ ITI ಇದ್ದರೆ ಏನೇ ಇರಲಿ, ನೀವು ಏನಿರುತ್ತೆ ಅದನ್ನ ಹಾಕಿರಿ. ಅದು 10th ಇಂದು. ಅದಾದಮೇಲೆ ಬೋರ್ಡ್ ಸೆಲೆಕ್ಟ್ ಮಾಡಿರಿ. ಅಲ್ಲಿ ಸ್ಟೇಟ್ ಬೋರ್ಡ್ ಅಂತ ಇದೆ, ಇಲ್ಲ ಅದರ್ಸ್. ಈಗ CBSE ICSE ಇದ್ದಾರೆ, ಅದರ್ಸ್ ಚೂಸ್ ಮಾಡಿರಿ. ಈ ಕ್ಯಾಪ್ಚಾ ಇದೆಯಲ್ಲ, ಕ್ಯಾಪ್ಚಾ ಹಾಕಿರಿ, ಸಬ್ಮಿಟ್ ಕೊಡಿರಿ. ಸಬ್ಮಿಟ್ ಕೊಟ್ಟರೆ ಈ ಥರ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿರಿ. ಕೊಟ್ಟ ಮೇಲೆ ನಿಮಗೆ KYC ಸರ್ವಿಸ್ ಅಂತ ಬರುತ್ತೆ. ಅಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಟಿಕ್ ಮಾರ್ಕ್ ಮಾಡಿರಿ, ಪ್ಲಸ್ ಮಾಡಿ. ಆಮೇಲೆ OTP ಮೇಲೆ ಕ್ಲಿಕ್ ಮಾಡಿರಿ, OTP ಬರುತ್ತೆ. OTP ಬಂದಮೇಲೆ ನೀವು ಒಂದು ಸಬ್ಮಿಟ್ ಅಂತ ಕೊಟ್ರಿ ಅಂದ್ರೆ ನಿಮಗೆ ಈ ಥರ ಬಂದುಬಿಡುತ್ತೆ. ಇಲ್ಲೇ ಸ್ಟಾರ್ಟ್ ನೋಡಿರಿ, ಅಪ್ಲಿಕೇಶನ್ ಡೀಟೇಲ್ಸ್. ಫಸ್ಟ್ ಅದು ಆಟೋಮೆಟಿಕ್ ತಗೊಂಡಿರುತ್ತೆ, ಅಪ್ಲಿಕೇಶನ್ ನೇಮ್, ಡೇಟ್ ಆಫ್ ಬರ್ತು, ಆಧಾರ್ ನಂಬರ್. ನೆಕ್ಸ್ಟ್ ಇಲ್ಲಿ ನೋಡಿರಿ, ಫಸ್ಟ್ ಪೋಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. PC ಸಿವಿಲ್ ಅಂತ ಬರುತ್ತೆ, ಒಂದು ಸೆಲೆಕ್ಷನ್ ಮಾಡ್ಕೊರಿ. ನೆಕ್ಸ್ಟ್ ಡಿಸ್ಟಿಕ್, ಯಾವುದಕ್ಕೆ ಅಪ್ಲೈ ಮಾಡಾಕ್ತೀರಿ, ಯಾವ ಜಿಲ್ಲೆಗೆ ಅಪ್ಲೈ ಮಾಡಾಕತ್ತೀರಿ ಅಂತ. ಡಿಸ್ಟಿಕ್ ನಿಮ್ದು ಯಾವುದು ಡಿಸ್ಟಿಕ್ ಅಪ್ಲೈ ಮಾಡ್ತೀರಿ ಅದಕ್ಕೆ ಹಾಕಿರಿ. ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಾಕತ್ತೀರಿ ಆ ಡಿಸ್ಟಿಕ್, ನೀವಿರೋ ಡಿಸ್ಟಿಕ್ ಅಲ್ಲ, ಕರೆಕ್ಟಾಗಿ ನೋಡಿರಿ. ಅಪ್ಲೈಯಿಂಗ್ ಫಾರ್, ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತೀರಿ ಅದಕ್ಕೆ ಹಾಕಿರಿ. ನೋಡಿರಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹಾಕೋರಿ. ನೆಕ್ಸ್ಟ್ ಡಿಸ್ಟಿಕ್ ಅಪ್ಲೈ ಮಾಡಿರಿ. ನೆಕ್ಸ್ಟ್ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಇದ್ರಿಗೆ ಇಟ್ಕೊಂಡು ಹೇಗಿದೆ ಅದ್ರ ನೇಮ್
ಚೇಂಜ್ ಮಾಡಿಬಿಟ್ರೆ ಏನು ಹೇಗಿದೆ ಅದ್ರಾಗೆ ಆ ಥರ ಹಾಕ್ರಿ. ನಿಮ್ಮ ಮದರ್ ನಿಮ್ಮ ತಾಯಿ ಹೆಸರು ತಂದೆ ಹೆಸರು ಹಾಕ್ರಿ. ನೀವು ಮೇಲ್ ಫೀಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಏನಿದ್ರೆ ಅದನ್ನ ಹಾಕ್ರಿ. ಇಷ್ಟಾದಮೇಲೆ ರಿಸರ್ವೇಷನ್ SC ಅಂತ ಹಾಕಿದಟ ಅಲ್ಲಿ ABC ಬಂದುಬಿಡುತ್ತೆ ನೋಡ್ರಿ, ಸಬ್ ಗ್ರೂಪ್ಸ್ ಬಂದುಬಿಡುತ್ತೆ. ಅದನ್ನು ಸೆಲೆಕ್ಟ್ ಮಾಡಿರಿ. ಇನ್ನುಳಿದು ಸೆಲೆಕ್ಟ್ ಮಾಡ್ಕೊರಿ. ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕ್ರಿ. ಹಾಗೆ ನೀವು 10th ಮಾರ್ಕ್ಸ್ ಕಾರ್ಡ್ ಡೇಟ್ ಆಫ್ ಬರ್ತ್ ಏನೋ ಡೇಟ್ ಆಫ್ ಬರ್ತ್ ಫಿಲ್ ಮಾಡಿರಿ. ಅಲ್ಲಿ ಏಜ್ ಆಟೋಮೆಟಿಕ್ ತಗೊಂತೀವಿ ಎಷ್ಟು ಏನೈತಿ ಅಂತ ಏಜ್ ಇಲ್ಲಿ ತಗೊಂಡಿದೆ ನೋಡಿರಿ 26 ಅಂತ ಆಟೋಮೆಟಿಕ್ ಏಜ್ ತಗೊಂತದೆ. ನೆಕ್ಸ್ಟ್ ನಿಮ್ದು ಅಡ್ರೆಸ್ ಕೊಡ್ರಿ. ಅಡ್ರೆಸ್ ಕೊಟ್ಟ ಮೇಲೆ ನಿಮಗೆ ಅಲ್ಲಿ ಪಿನ್ ಕೋಡ್ ಅದೆಲ್ಲ ಕೇಳುತ್ತೆ. ಅದು ಆದಮೇಲೆ ನೀವು ಇಷ್ಟು ಟೋಕನ್ ಬರ್ತಾವೆ. ಮ್ಯಾರಿಡ್ ಆಗಿದ್ದರೆ ಎಸ್ ನೋ, ರೂರಲ್ ಅಪ್ಲಿಕೆಂಟ್ ಹೌದು, ಗ್ರಾಮೀಣ ಭಾರತಿ ಇದ್ದರೆ ಹೌದು ಇಲ್ಲ, ಕನ್ನಡ ಮಾಧ್ಯಮ ಹೌದು ಇಲ್ಲ, ಎಲ್ಲ ಪಟ್ ಕೊಟ್ಕೊಂತ ಹೋಗೋದು. ಕರೆಕ್ಟಾಗಿ ನೋಡಿರಿ, ಒಂದ್ಸರಿ ನೋಡ್ಕೊಡ್ರಿ. ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡ್ಕೊತೀರಾ ಇಲ್ಲ ಹೌದು ಇದು ಹಾಕ್ರಿ. ನೆಕ್ಸ್ಟು ಕ್ವಾಲಿಫಿಕೇಷನ್ಸ್ ನಿಮ್ಮದು ನಂಬರ್ ಹಾಕಬೇಕು ಇಲ್ಲಿ. ಅದಾದಮೇಲೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಕ್ವಾಲಿಫಿಕೇಷನ್ಸ್ ಬರುತ್ತೆ. ಅಲ್ಲಿ PUC ಅಂತ ಸೆಲೆಕ್ಟ್ ಮಾಡ್ಕೊರಿ, ಅಥವಾ ನಿಮ್ಮದು ಡಿಪ್ಲೊಮಾ ಆಗಿದ್ರೆ ಅದು. ಇಲ್ಲಿ ಮತ್ತೆ ಏನೇನಿದೆ ನೋಡಿರಿ, ಅಲ್ಲಿ ನಾವು ಹೇಳಿದ್ವಲ್ಲ ಹಿಂದಿನ ವಿಡಿಯೋ ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನಂತ. ಅದನ್ನು ಹಾಕಿ ಪರ್ಸೆಂಟೇಜ್ ಅಥವಾ CGPA ಇಲ್ಲಿ ಸ್ವಲ್ಪ ಪರ್ಸೆಂಟೇಜ್ CGPA ಅಂತ ಹಾಕಿ ನಿಮ್ದು ಏನು ಕರೆಕ್ಟಾಗಿ ಇಲ್ಲಿ ಹಾಕ್ರಿ. PUC ಒಳಗೆ ಏನೇನು ಬಂತು, ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದು ಯಾರು, ಏನು ಮಾರ್ಕ್ಸ್ ಎಷ್ಟು ಬಂದು, ಪರ್ಸೆಂಟೇಜ್ ಅಂತ. ಆಮೇಲೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ ಬೋರ್ಡ್, ಸ್ಟೇಟ್ ಬೋರ್ಡಾ, CBSE ಬೋರ್ಡಾ ಅಥವಾ ICSE ಬೋರ್ಡಾ, ಯಾವ ಬೋರ್ಡ್ ಅಂತ ಹಾಕ್ರಿ. ಆಮೇಲೆ ನೀವು ಗೌರ್ಮೆಂಟ್ ಸರ್ವೆಂಟ್ ಇದ್ದರೆ ಎಸ್ ಅಂತ ಹಾಕ್ರಿ, ಇಲ್ಲಾಂದ್ರೆ ನೋ ಅಂತ ಹಾಕ್ರಿ. ಆಮೇಲೆ ಆಧಾರ್ದು ನಿಮ್ಮದು ಲಾಸ್ಟ್ 4 ಡಿಜಿಟ್ 4 ಡಿಜಿಟ್ ಆಧಾರ್ ನಂಬರ್ನ ಹಾಕ್ರಿ. 4 ಡಿಜಿಟ್ ಆಧಾರ್ ನಂಬರ್ ನೀವು ಹಾಕಬೇಕಾಗತ್ತೆ. 4 ಡಿಜಿಟ್ ಆಧಾರ್ ನಂಬರ್ ಹಾಕಿ. ಅದಾದಮೇಲೆ ನಿಮ್ದು ಹೈಟ್ ಕೇಳುತ್ತೆ. ಹೈಟ್ ಎಷ್ಟಿದೆ ನಿಮ್ಮದು 168 ತಳಗಿದ್ರೆ ಬರಲ್ಲ. ಮೆನ್ನಿಗೆ 170, 169, 170 ಈ ಥರ ಏನಿದೆ ಅದು ಹಾಕ್ರಿ. ನಿಮ್ಮದು ಚೆಸ್ಟ್ ಇನ್ ಸೆಂಟಿಮೀಟರ್ಸ್ ಹಾಕ್ರಿ. ನೀವು ಕನ್ನಡ ಸಬ್ಜೆಕ್ಟ್ ಓದಿದ್ದೀರಾ 10th ಅಂದರೆ ಎಸ್ ಅಂತ ಹಾಕ್ರಿ. ಅದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀರಾ ಅಂತ ಕಂಪಲ್ಸರಿ ಕೇಳುತ್ತೆ. ನೀವು ಬರೆದಿದ್ದೀರ ಅಂದರೆ ಎಸ್ ಅಂತ ಹಾಕ್ರಿ, ಬರೆದಿಲ್ಲ ಅಂದರೆ ನಾವು ಅಂತ ಹಾಕಿ. ಇದು ಟಿಕ್ ಮಾರ್ಕ್ ಮಾಡಿರಿ. ಪ್ರಿವ್ಯೂ ಇರುತ್ತೆ. ಪ್ರಿವ್ಯೂವಲ್ಲಿ ನಿಮಗೆ ಸ್ಟಾರ್ಟಿಂಗ್ ನಾವು ಇಷ್ಟೆಲ್ಲ ಹೇಳಿದ್ವಲ್ಲ ಎಲ್ಲ ಅಪ್ಲೈ ಮಾಡಿದ್ದು ನೋಡುತ್ತೆ. ಕ್ಲೀನಾಗಿ ಒಂದ್ಸರಿ ನೋಡಿದ ಮೇಲೆ ನಿಮಗೆ ಇಲ್ಲಿ ಒಂದು ಕ್ಯಾಪ್ಚಾ ಬರುತ್ತೆ. ಆ ಕ್ಯಾಪ್ಚಾ ಇಲ್ಲಿ ಎಂಟರ್ ಮಾಡಿರಿ, ಸಬ್ಮಿಟ್ ಅಂತ ಕೊಡ್ರಿ. ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ಥರ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ, ರಿಜಿಸ್ಟ್ರೇಷನ್ ಆಗೈತೆ ಅಂತ. ಅಪ್ಲಿಕೇಶನ್ ಐಡಿ ಬರುತ್ತೆ. ಸ್ಕ್ರೀನ್ಶಾಟ್ ತಗೋರಿ ಫಸ್ಟ್. ಇದು ಬೇಕು ಎಲ್ಲರೂ ಬರ್ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊರಿ. ಇಷ್ಟ ಆದಮೇಲೆ ಸೆಕೆಂಡ್ ಸ್ಟೆಪ್ ಬರೋದು. ಇಷ್ಟ ಆಯ್ತು, ಫಸ್ಟ್ ಸ್ಟೆಪ್ ಮುಗಿದು ಕಂಪ್ಲೀಟ್. ಸೆಕೆಂಡ್ ಸ್ಟೆಪ್ಪಿಗೆ ಬಂದು ಅಪ್ಲೋಡ್ ಯುವರ್ ಫೋಟೋಗ್ರಾಫ್ ಅಂತ ಈ ಥರ ಬರುತ್ತೆ. ಆ ಅಪ್ಲಿಕೇಶನ್ ID ಹೇಳಿದ್ರೆ ಇಲ್ಲಿ ಬರೋದು, ಅದನ್ನು ಇಲ್ಲಿ ಅಪ್ಲೈ ಮಾಡಿರಿ. ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕ್ರಿ, ಎಂಟರ್ ಹಾಕ್ರಿ. ನೆಕ್ಸ್ಟ್ ಈ ಥರ ಬರುತ್ತೆ ನೋಡಿರಿ. ಇಲ್ಲಿ ಕೊಟ್ಟಿದ್ದಾರೆ 100 KB ಒಳಗಿರ್ಬೇಕಂತ. 100 KB ಒಳಗಡೆ ಮಾಡಿರಿ. ಫೋಟೋ ಇದನ್ನು 2 JPG ಫಾರ್ಮ್ಯಾಟಲ್ಲಿ ಮಾಡಿರಿ, ಹಾಕ್ರಿ. ಇದು ಫೈಲ್ ನೇಮು 10 ಕ್ಯಾರೆಕ್ಟರ್ ಕಮ್ಮಿ. ನಿಮ್ದು ಏನು ಫೋಟೋ ಅಂತ ಹಾಕ್ಬಿಡ್ರಿ ಅಷ್ಟೇ. ಫೈಲ್ ನೇಮು ಏನು 10 ಕ್ಯಾರೆಕ್ಟರ್ಗಿಂತ ಕಮ್ಮಿ ಇರ್ಬೇಕಂತ. ದೊಡ್ಡ ಹೆಸರು ಬೇರೆ ಬೇಡ್ರಿ, ಉದ್ದಕ್ಕೂ ಬರುತ್ತಾನಲ್ಲ 10 ಕ್ಯಾರೆಕ್ಟರ್ ಕಮ್ಮಿ ಅಂತ ಹೇಳ್ಯಾರ ಅವರು. ಇದಕ್ಕೆ ಫೋಟೋ ಸೈನ್ ಅಂತ ಅಂದು ನೇಮಿಂಗ್ ಮಾಡಿ ಇದನ್ನು 100 KB ಭಾಳ ಅದಾವು ಆನ್ಲೈನ್ದಲ್ಲಿ. ಯಾವ್ದಾರ ಒಂದು ಯೂಸ್ ಮಾಡಿ ವೆಬ್ಸೈಟಲ್ಲಿ ನೀವು ಕನ್ವರ್ಟ್ ಮಾಡ್ಕೊಂಡು ಇದ್ರೊಳಗೆ ಹಾಕಿ ಸೇವ್ ಅಂತ ಕೊಡ್ರಿ. ಇದು ಸೆಕೆಂಡ್ ಸ್ಟೆಪ್ ಮುಗೀತು. ಫಸ್ಟ್ ಸ್ಟೆಪ್ ಕಂಪ್ಲೀಟ್, ಸೆಕೆಂಡ್ ಸ್ಟೆಪ್, ಥರ್ಡ್ ಕಂಪ್ಲೀಟ್. ಫೀ ಪೇಮೆಂಟ್ ಅಂತ ಹೋಗ್ರಿ. ಸೇಮ್ ಇಲ್ಲಿ ಅಪ್ಲಿಕೇಶನ್ ID ಸಬ್ಮಿಟ್ ಕೊಡ್ರಿ. ನೆಕ್ಸ್ಟ್ ಗೇಟ್ವೇ ಬರುತ್ತೆ SBI ಇದು, UPI ಮಾಡಿರಿ, ಮುಗೀತು. ಅದಾದಮೇಲೆ ನೀವು ಇಲ್ಲಿ ಫೋರ್ತ್ ಇಷ್ಟ ಆದಮೇಲೆ ನೀವು 1, 2, 3 ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಚೆಕ್ ಪೇಮೆಂಟ್ ಸ್ಟೇಟಸ್ ಇರುತ್ತೆ, ಚೆಕ್ ಮಾಡಿರಿ. ಅಲ್ಲಿ ಸಕ್ಸಸ್ಫುಲ್ ಬಂದಿದ್ರೆ 5th ಸ್ಟೆಪ್ ಪ್ರಿಂಟ್ ಅಪ್ಲಿಕೇಶನ್ ಮುಗೀತು. ನಿಮ್ಮದು PC ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಾಯ್ತು ನೋಡಿರಿ. ಭಾಳ ಅಂದರೂ 15 ನಿಮಿಷ ಒಳಗೆ ನೀವು ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಿ ಮುಗಿಸ್ಬೋದು. ನೀವು ಹಾಕೋ ಮುಂದೆ ಅಥವಾ ಏನೋ ಮಿಸ್ ಆಗಿತ್ತು ಅಂದರೆ ನೀವು ಬೇಕಾದ್ರೆ ಇದಕ್ಕೆ ಹೆಲ್ಪ್ಲೈನ್ ನಂಬರ್ ಇದೆ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟು ಈಸಿಲಿ ಏನೂ ಮಿಸ್ಟೇಕ್ ಆಗಲ್ಲ ಇದ್ರೊಳಗೆ, ಅಷ್ಟು ಕ್ಲಿಯರಾಗಿ ಇಟ್ಟಾರ. ನೀವು ಅಪ್ಪಿ ಮಿಸ್ಟೇಕ್ ಮಾಡಬೇಕು. ಸೊ ಹಾಕೋ ಮುಂದೆ ಒಂದು ಸ್ವಲ್ಪ ಅಟೆನ್ಷನ್ ಆಗಿ ಕೂತ್ಕೊಂಡು ಕರೆಕ್ಟಾಗಿ ಒಂದೇ ಕಡೆ ಲಕ್ಷ್ಯ ಕೊಟ್ಟು ಹಾಕ್ರಿ. ಇಷ್ಟ ಆಯಿತು. ಇಷ್ಟ ಆದಮೇಲೆ ನಿಮಗೆ ನೋಡಿರಿ 3 ಚಾನಲ್ ಇದೆ ನಮ್ಮದು. PYQ ಎಕ್ಸಾಮ್ ಗೈಡ್ ಚಾನಲ್. ಈ ಚಾನಲ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ, ಜಾಯ್ನ್ ಆಗಿರಿ. ಇದರಲ್ಲಿ ನಿಮಗೆ PYQ ಪೇಪರ್ಸ್ ಮೀನ್ಸ್ ಹಳೆ ಪ್ರಶ್ನೆ ಪತ್ರಿಕೆ ವಿತ್ ಕೀ ಆನ್ಸರ್ ಮತ್ತು OMR ಶೀಟ್. ಯಾವ OMR ಶೀಟ್ 5 ಆಪ್ಷನ್ ಇರೋ OMR ಶೀಟ್ ನಿಮಗೆ ಸಿಗುತ್ತೆ. ಜಸ್ಟ್ ಪ್ರಿಂಟ್ ಮಾಡ್ಕರ್ರಿ, ಎಕ್ಸಾಮ್ ಬರೀರಿ, ನೋಡಿರಿ ಅಷ್ಟೇ. ನಿಮಗೆಲ್ಲ ಪ್ರೀವಿಯಸ್ ಇಯರ್ ಅಲ್ಲ 2024, 23, 21 ಇಂದ ಹಿಡಿದು 2026 ತನಕ ಆಗಿರೋ KEA ಪೇಪರ್ಸ್ ಎಲ್ಲ ಸಿಗ್ತಾವೆ. ಈಗ ಈ ವರ್ಷ KEA ನಡೆಸಾಗ್ತದೆ. ಸೊ KEA ಪೇಪರ್ಸ್ ನೋಡಲೇಬೇಕು ನೀವು. ಅವೆಲ್ಲ ಇದ್ರಾಗ ಸಿಗುತ್ತೆ ನಿಮಗೆ. ಕನ್ನಡನೂ ಸಿಗುತ್ತೆ, ಇಂಗ್ಲೀಷು ಸಿಗುತ್ತೆ, ಎರಡೂ ಸಿಗುತ್ತೆ ನೋಡಿರಿ. ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡೂ ಇದೆ. ಹಾಗೆ ಇದು GK ಎಕ್ಸಾಮ್ ಗೈಡ್. ಇಲ್ಲಿ ಅಪ್ಡೇಟ್ಸ್ ಇರುತ್ತೆ, ನೀವು ಇದನ್ನು ಜಾಯ್ನ್ ಆಗಲೇಬೇಕು. ಇದು ನಮ್ಮ ಮೇನ್ ಚಾನಲ್. ಏನೇ ಇದ್ದರೂ ಇಲ್ಲೇ ಗೊತ್ತಾಗೋದು ನಿಮಗೆ. ಇದು ಕರೆಂಟ್ ಅಫೇರ್ಸು. ಇದು ಬರೀ ಇಂಗ್ಲೀಷಲ್ಲಿರುತ್ತೆ. ಸೊ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಬೇಕಾದ್ರೆ ಕರೆಂಟ್ ಅಫೇರ್ಸ್ನ ಇಲ್ಲಿ ಓದ್ಬೋದು. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಬೇಕಾದ್ರೆ ಮ್ಯಾಗ್ಝಿನ್ಸ್ ಇದೆ, ಅದು ಮ್ಯಾಗ್ಝಿನ್ಸ್ ಮಾಡ್ಬೋದು. ಥ್ಯಾಂಕ್ ಯು.